ANMR ನ್ಯೂಸ್ಗೆ ಸ್ವಾಗತ. SRK ಇಂಟೀರಿಯರ್ಸ್ ಚಿಂತಾಮಣಿಯಲ್ಲಿ ಮೊಟ್ಟಮೊದಲ ಬಾರಿಗೆ UV ಮಾರ್ಬಲ್ ಶೀಟ್ಸ್ ಇನ್ಸಲೇಷನ್ ಸ್ಕ್ವೇರ್ ಫೀಟ್ ಕೇವಲ 170 ರಿಂದ ಪ್ರಾರಂಭ. ಪೇಂಟು ಪಟ್ಟಿ ಇಲ್ಲದೆ ಡೈರೆಕ್ಟ್ ಗೋಡೆಗೆ ಇನ್ಸ್ಟಾಲ್ ಮಾಡಬಹುದು ಹಾಗೂ ಪದೇ ಪದೇ ಪೇಂಟಿಂಗ್ ಮಾಡಿಸುವ ಅವಕಾಶವಿರುವುದಿಲ್ಲ. ಲೋ ಮೇಂಟೆನೆನ್ಸ್, ಗ್ರಾಹಕರಿಗೆ ಅನುಕೂಲವಾಗುವ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಹಾಗೂ ಇಂಟೀರಿಯರ್ಸ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ. ನಮ್ಮಲ್ಲಿ UV ಮಾರ್ಬಲ್ ಶೀಟ್ಸ್, 3D ಮಾರ್ಬಲ್, ವರ್ಟಿಕಲ್ ಗ್ರಾಸ್, ಫಾಲ್ ಸೀಲಿಂಗ್, ಸ್ಟೋನ್ ಪ್ಯಾನಲ್ಸ್, ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್, TV ಯೂನಿಟ್, ಹೈಡ್ರಾಲಿಕ್ ಬೆಡ್ ಫರ್ನಿಚರ್ ಹಾಗೂ ಮನೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ. ಇನ್ನೇಕೆ ತಡೆ, ಹಿಂದೆ ಭೇಟಿ ನೀಡಿ. ನಿಮ್ಮ ನೆಚ್ಚಿನ SRK ಇಂಟೀರಿಯರ್, ಚೇಳೂರು ರಸ್ತೆ, 3ನೇ ಕ್ರಾಸ್, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7019549295. ಕೀರ್ತಿನಗರ ವಾರ್ಡಿನ ಉಪಚುನಾವಣೆ, ಕಾಂಗ್ರೆಸ್ ಅಭ್ಯರ್ಥಿ ಜಯಬೇರಿ. ಚಿಂತಾಮಣಿ ನಗರದ 18ನೇ ವಾರ್ಡಿನ ಕೀರ್ತಿನಗರದ ತೆರವಾದ ನಗರಸಭಾ ಸದಸ್ಯ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರ ಬೆಂಬಲಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಶಫೀಕ್ ರವರು 945 ಮತಗಳನ್ನು ಪಡೆದು ಜಯಬೇರಿ ಬಾರಿಸಿದ್ದಾರೆ. ಪ್ರತಿಸ್ಪರ್ಧಿಗಳಾದ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ಬೆಂಬಲಿತ JDS ಪಕ್ಷದ ಅಭ್ಯರ್ಥಿ ಮುನಾವರ್ ಪಾಷಾ ಕೇವಲ 146 ಮತಗಳನ್ನು ಪಡೆದರೆ, BJP ಮುಖಂಡ ದೇವನಹಳ್ಳಿ ಗೋಪಿನಾಥ್ ಬೆಂಬಲಿತ ಅಭ್ಯರ್ಥಿ ಸೂರ್ಯಪ್ರಕಾಶ್ 255 ಮತಗಳನ್ನು ಪಡೆದುಕೊಂಡು 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಸದರಿ ಉಪಚುನಾವಣೆಯಲ್ಲಿ BJP ಮತ್ತು JDS ಪಕ್ಷದ ಅಭ್ಯರ್ಥಿಗಳಿಗಿಂತ 690 ಮತಗಳು ಬಹುಮತ ಪಡೆಯುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಫೀಕ್ ಗೆಲುವು ಸಾಧಿಸಿದ್ದಾರೆ. ಚುನಾವಣೆಯಲ್ಲಿ 83.93% ಮತದಾನವಾಗಿದ್ದು 685 ಮಂದಿ ಪುರುಷರು, 661 ಮಹಿಳೆಯರು ಮತ್ತು ಇತರೆ ಒಬ್ಬರು ಸೇರಿ ಒಟ್ಟು 1347 ಮತ ಚಲಾವಣೆ ಮಾಡಿದ್ದು, 1 ಮತ ಮಾತ್ರ ನೋಟಾಗೆ ಬಿದ್ದಿದ್ದು ಯಾವುದೇ ಮತ ತಿರಸ್ಕೃತಗೊಂಡಿಲ್ಲ. ಇನ್ನು ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕಿ ಹಾಗೂ 18ನೇ ವಾರ್ಡಿನ ಚುನಾವಣಾಧಿಕಾರಿಯಾದ G ಸವಿತಾರವರು ವಿಜೇತ ಅಭ್ಯರ್ಥಿಯ ಘೋಷಣೆ ಮಾಡಿದರು. ಇನ್ನು ಮೊಹಮ್ಮದ್ ಶಫೀಕ್ ಗೆಲುವು ಸಾಧಿಸುತ್ತಿದ್ದಂತೆ ಹಲವಾರು ನಗರಸಭಾ ಸದಸ್ಯರು ಸೇರಿದಂತೆ ಮುಖಂಡರು ಹೂವಿನಾರ ಹಾಕಿ ಅಭಿನಂದನೆ ಸಲ್ಲಿಸಿ ಸಿಹಿ ಹಂಚಿದರೆ, ಬೆಂಬಲಿಗರು ಪಟಾಕಿ ಸಿಡಿಸಿ ನಗರದಲ್ಲಿ ವಿಜಯೋತ್ಸವ ಸಹ ಆಚರಣೆ ಮಾಡಿದರು. ಚಿಂತಾಮಣಿ ನಗರಸಭೆ 18ನೇ ವಾರ್ಡ್ ಕೀರ್ತಿನಗರದ ಉಪಚುನಾವಣೆಗೆ ಸಂಬಂಧಿಸಿದಂತೆ ಇವತ್ತು ಮತ ಎಣಿಕೆ ಕಾರ್ಯ ನಡೆದಿದೆ. ಇವತ್ತಿನ ಎಣಿಕೆ ಪ್ರಕಾರ ಮೊಹಮ್ಮದ್ ಶಫೀಕ್ ಅವರು 945 ಮತಗಳನ್ನು ಪಡೆದಿದ್ದಾರೆ. ಮುನಾವರ್ ಪಾಷಾರವರು 146 ಮತಗಳನ್ನು ಪಡೆದಿದ್ದಾರೆ. BV ಸೂರ್ಯನಾರಾಯಣರವರು 255 ಮತಗಳನ್ನು ಪಡೆದಿದ್ದಾರೆ ಮತ್ತು ನೋಟಾಗಿ 1 ಮತ ಚಲಾವಣೆಯಾಗಿದೆ. ಒಟ್ಟು 1347 ಮತಗಳ ಚಲಾವಣೆಯಾಗಿತ್ತು. ಈ ಪೈಕಿ ಮೊಹಮ್ಮದ್ ಶಫೀಕ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಅತಿ ಹೆಚ್ಚು ಮತಗಳನ್ನು 945 ಮತಗಳನ್ನು ಪಡೆಯುವ ಮೂಲಕ ಈ ಉಪಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಾರೆ. ಎಲ್ಲ ಸ್ವಲ್ಪ ನಗಬೇಕು. खामोश हो जरा खामोश.